ಇನ್ನು 10 ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಮಹತ್ವದ ಸೇವಾ ಪರ್ವ. ಸದ್ಗುರು ಶ್ರೀ ಮಧುಸೂದನ ಸಾಯಿ ಹೇಳಿಕೆ. ಉತ್ತರ ಕರ್ನಾಟಕದ ಪ್ರತಿ ಜಿಲ್ಲೆಗಳಲ್ಲಿ ಉಚಿತ ಆಸ್ಪತ್ರೆ ನಿರ್ಮಾಣದ ಯೋಜನೆ ಜಾರಿಗೊಳಿಸಲು ಇನ್ನೂ 3-4 ವರ್ಷಗಳ ಕಾಲಾವಕಾಶ ಬೇಕಾಗಬಹುದು. 10 ವರ್ಷ ಸಮಯ ಕೊಡಿ, ಕರ್ನಾಟಕವನ್ನು ಬದಲಿಸುತ್ತೇನೆ ಎಂದು ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಮಿಷನ್ ಸಂಸ್ಥಾಪಕರಾದ ಸದ್ಗುರು ಶ್ರೀ ಮಧುಸೂದನ ಸಾಯಿ ಅವರು ಗದಗನಲ್ಲಿ ಶುಕ್ರವಾರ ನಡೆದ ದಿವ್ಯ ಸಂಜೆ ಸಂವಾದ ಕಾರ್ಯಕ್ರಮದಲ್ಲಿ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಖ್ಯಾತ ಗಾಯಕಿ ವಿದುಷಿ ಸಂಗೀತಾ ಕಟ್ಟಿ ಅವರು ಕೇಳಿದ ಪ್ರಶ್ನೆಗಳಿಗೆ ಸದ್ಗುರು ಮಧುಸೂದನ ಅವರು ಉತ್ತರಿಸಿದರು. ದಿವ್ಯ ಸಂಜೆ ಸಂವಾದ ಕಾರ್ಯಕ್ರಮವು ಶ್ರೀ ಸತ್ಯ ಸಾಯಿ ಮಾನವ ಅಭ್ಯುದಯ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿಯ ವೇದಘೋಷದೊಂದಿಗೆ ಆರಂಭವಾಯಿತು. ದಿವ್ಯ ಸಂಜೆ ಸಂವಾದ ಕಾರ್ಯಕ್ರಮದಲ್ಲಿ ಶ್ರೀ ಸತ್ಯ ಸಾಯಿ ಮಾನವ ಅಭ್ಯುದಯ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿ ಸೃಷ್ಟಿ ಪಲ್ಲೆ ತಮ್ಮ ಜೀವನ ಕಥನ ಹಂಚಿಕೊಂಡರು. ಈ ಕಾರ್ಯಕ್ರಮದಲ್ಲಿ ಗದಗ ಕ್ಷೇತ್ರದ ಮಾಜಿ ಶಾಸಕರಾದ ಡಿಆರ್ ಪಾಟೀಲರಿಗೆ ಸದ್ಗುರು ಶ್ರೀ ಮಧುಸೂದನ ಸಾಯಿ ಅವರು ಕರ್ನಾಟಕ ಪರಿವರ್ತಕ ಪ್ರಶಸ್ತಿ ನೀಡಿ ಗೌರವಿಸಿದರು. ದಿವ್ಯ ಸಂಜೆ ಸಂವಾದ ಕಾರ್ಯಕ್ರಮದಲ್ಲಿ 100 ಜನರು ಪಾಲ್ಗೊಂಡಿದ್ದರು. ಆಲ್ಮೋಸ್ಟ್ 10 ಇಯರ್ಸ್ ಆಗ್ತಾ ಇದೆ. ಅದಕ್ಕೆ 10 ವರ್ಷದಿಂದ ಅದು ನಡೀತಾ ಇದೆ. 100 ಜನ ಮಕ್ಕಳಿಗಿಂತ ಹೆಚ್ಚು ಜನ ಅಲ್ಲಿ ಓದಿದ್ದಾರೆ. ಹೆಚ್ಚು ಜನರು ತುಂಬ ಬಡವರು ಮತ್ತು ಹಳ್ಳಿನಲ್ಲಿ ಬಂದ ಮಕ್ಕಳು. ಅವರು ಹೆಣ್ಣು ಮಕ್ಕಳಿಗೆ ಸಾಮಾನ್ಯವಾಗಿ ಅಂಥ ಅವಕಾಶ ಕೂಡ ಸಿಗ್ತಾ ಇರಲಿಲ್ಲ. ಈ ಸಂಸ್ಥೆಯ ಮೂಲಕ ಇವತ್ತು ಅವರು ಯೂನಿವರ್ಸಿಟಿ ಒಳಗೆ ಸೇರಿದ್ದಾರೆ. ತುಂಬ ಜನ ಮೆಡಿಕಲ್ನಲ್ಲಿ ಸೇರಿದ್ದಾರೆ. ಇದೆಲ್ಲವೂ ಕೂಡ ನಾವು ಉಚಿತವಾಗಿ ಕೊಡ್ತಾ ಇದ್ವಿ ಮಕ್ಕಳಿಗೆ. ಹೆಣ್ಣು ಮಕ್ಕಳಿಗೆ ಮುಖ್ಯವಾಗಿ ಗದಗನಲ್ಲಿ ನಾವು ಮಾಡ್ತಾ ಇದ್ವಿ. ಸೊ ಅದಕ್ಕೆ ನಾವು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಅದನ್ನು ನಾವು ಎಲ್ಲರಿಗೂ ತಿಳಿಸೋಣ, ಎಲ್ಲರೂ ಕೂಡ ಅದರಲ್ಲಿ ಪಾಲ್ಗೋಣ ಅಂತ ಭಾವನೆಯಿಂದ ನಾವು ಇಲ್ಲಿ ಬಂದು ಮಾತಾಡ್ತಿದ್ವಿ.